ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ದಶೇಂದ್ರಿಯಗಳ ಗುಣಗಳನ್ನು ಕುರಿತು ಬ್ರಾಹ್ಮಣ ದಂಪತಿಗಳಿಗೆ ನಡೆದ ಸಂವಾದವನ್ನು ಕೃಷ್ಣನು ಅರ್ಜುನನಿಗೆ ತಿಳಿಸಿದುದು ಎಂಬ 22ನೆಯ ಅಧ್ಯಾಯಕ್ಕೆ ಸ್ವಾಗತ. ಬ್ರಾಹ್ಮಣನು ತನ್ನನ್ನು ಪ್ರಶ್ನಿಸುತ್ತಿರುವ ತನ್ನ ಪತ್ನಿಯನ್ನು ಕುರಿತಾಗಿ ಹೇಳುತ್ತಾನೆ, ಕಾಂತೆ ಕೇಳು, ಇದೇ ವಿಷಯದಲ್ಲಿ ಪುರಾತನವಾದ ಇತಿಹಾಸವೊಂದನ್ನು ಹೇಳುವರು. ಇಂದ್ರಿಯಗಳೆಂಬ 10 ಮಂದಿ ಹೋತೃಗಳ ಕಾರ್ಯಕ್ರಮಗಳೇನು ಎಂಬುದನ್ನು ತಿಳಿಸುವೆನು ಕೇಳು. ಕಿವಿ, ಚರ್ಮ, ಕಣ್ಣು, ನಾಲಗೆ, ಮೂಗು, ಕೈ, ಕಾಲು, ಉಪಸ್ಥ, ವಾಯು, ವಾಕ್ಕು ಎಂಬಿ ಜಡವಸ್ತುಗಳು 10 ಹೋತೃಗಳು, ಅಂದರೆ ಜ್ಞಾನೇಂದ್ರಿಯ ಹಾಗೂ ಕರ್ಮೇಂದ್ರಿಯಗಳು ಎಂಬ ಜಡ ವಸ್ತುಗಳೇ 10 ಹೋತೃಗಳು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ನಡೆ, ಕಾರ್ಯ, ಮಲವಿಸರ್ಜನೆ, ರೇತೋ ವಿಸರ್ಜನೆ, ನುಡಿಯುವುದು, ಅಂದರೆ ಆ ಇಂದ್ರಿಯಗಳು ನಡೆಸುವಂತಹ ಕಾರ್ಯಗಳು ಎಂಬಿ 10 ಆ ಹೋತೃಗಳಿಂದ ಹೋಮ ಮಾಡಲ್ಪಡುವ 10 ಬಗೆಯ ಹವಿಸ್ಸುಗಳು. ದಿಕ್ಕು, ವಾಯು, ಸೂರ್ಯ, ಚಂದ್ರ, ಭೂಮಿ, ಅಗ್ನಿ, ವಿಷ್ಣು, ಇಂದ್ರ, ಪ್ರಜಾಪತಿ, ಮಿತ್ರರೆಂಬ 10 ಮಂದಿ ಅಭಿಮಾನ ದೇವತೆಗಳು, ಅಂದರೆ ಆ ಜ್ಞಾನೇಂದ್ರಿಯ ಹಾಗೂ ಕರ್ಮೇಂದ್ರಿಯಗಳ ಅಭಿಮಾನ ದೇವತೆಗಳು 10 ಹೋಮಾಗ್ನಿಗಳು. ಹೀಗೆ ದಶೇಂದ್ರಿಯಗಳೆಂಬ ಹೋತೃಗಳು, ವಿಷಯಗಳೆಂಬ ಹವಿಸ್ಸುಗಳನ್ನು 10 ಅಗ್ನಿಗಳಲ್ಲಿ ಹೋಮ ಮಾಡುವಾಗ ಕೊನೆಗೆ ಚಿತ್ತವು ಸಂಸ್ಕಾರಗಳು ಸುರುವವಾಗಿಯೂ ದಕ್ಷಿಣ ದ್ರವ್ಯವಾಗಿಯೂ ತ್ಯಜಿಸಲ್ಪಡುವವು. ಅಂದರೆ ಆ ಮೂಲಕ ಈ ರೀತಿಯಾಗಿ ಇಂದ್ರಿಯಗಳಲ್ಲಿ ಆ ಇಂದ್ರಿಯಗಳ ಗುಣಗಳು ಆ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಹೋಮ ಮಾಡುತ್ತಿರುವಾಗ ಚಿತ್ತವು ಸಂಸ್ಕಾರಗಳು ಇವು ಚಿತ್ತವು ಸ್ರವವಾಗಿಯೂ, ಅಂದರೆ ತುಪ್ಪವನ್ನು ಹೊಯ್ಯುವಂತಹ ಸ್ರವವಾಗಿಯೂ, ಸಂಸ್ಕಾರವು ದಕ್ಷಿಣ ದ್ರವ್ಯವಾಗಿಯೂ ಅಲ್ಲಿಯೇ ಆ ಹೋಮದಲ್ಲಿಯೇ ತ್ಯಜಿಸಲ್ಪಡುವವು. ಕೊನೆಗೆ ಜ್ಞಾನ ಒಂದೇ ಜಗತ್ತಿಗಿಂತಲೂ ಪ್ರತ್ಯೇಕವಾಗಿ ಉಳಿಯುವುದು. ಆದುದರಿಂದ ಜ್ಞಾನವನ್ನು ಬಯಸುವವನು ಅವೆಲ್ಲವೂ ತನ್ನ ಚಿತ್ತದಲ್ಲಿ ಇರುವುದಾಗಿ ತಿಳಿದುಕೊಳ್ಳಬೇಕು. ರೇತೋಜನ್ಯವಾದ, ಅಂದರೆ ರೇತಸ್ಸಿನಿಂದ ಹುಟ್ಟಿರುವ ಶರೀರದಲ್ಲಿ ಅಭಿಮಾನವುಳ್ಳ ಜೀವನು ಸೂಕ್ಷ್ಮ ಲಿಂಗ, ಅಂದರೆ ಸೂಕ್ಷ್ಮ ಶರೀರವುಳ್ಳವನಾಗಿದ್ದು ಅದನ್ನು ತಿಳಿಯತಕ್ಕವನಾಗಿರುವನು. ಶರೀರಾಭಿಮಾನವುಳ್ಳ ಆ ಜೀವನು ಹೃದಯದಲ್ಲಿ ಗಾರ್ಹಪತ್ಯವೆಂಬ ಅಗ್ನಿ ಎನಿಸುವನು. ಆ ಅಗ್ನಿಯಿಂದ ಮನೋರೂಪವಾದ ಆಹವನೀಯವೆಂಬ 2ನೆಯ ಅಗ್ನಿಯುಂಟಾಗುವುದು. ಆ ಅಗ್ನಿಯಲ್ಲಿಯೇ ಹವಿಸ್ಸು ಹೋಮ ಮಾಡಲ್ಪಡುವುದು. ಅದರಿಂದ ಮೊದಲು ವೇದಮಯವಾದ ದಿವ್ಯ ವಾಕ್ಕು ಉಂಟಾಯಿತು. ಆಮೇಲೆ ಪಾರ್ಥಿವವಾದ ಮನಸ್ಸು ಹುಟ್ಟಿ ಅದನ್ನು ಸೃಷ್ಟಿಕಾರ್ಯಕ್ಕಾಗಿ ಬಯಸಿತು. ಅದರಿಂದ ಪ್ರಾಣವಾಯು ಜನಿಸಿತು. ಅದು ಮನಸ್ಸನ್ನು ಆಶ್ರಯಿಸಿತು ಎಂದಾಗ ಬ್ರಾಹ್ಮಣ ಸ್ತ್ರೀಯು ಕೇಳುತ್ತಾಳೆ, ಅಂದರೆ ಆ ಬ್ರಾಹ್ಮಣಿ ಪತ್ನಿಯು ಕೇಳುತ್ತಾಳೆ, ನಾಥ, ಯಾವ ಕಾರಣಕ್ಕಾಗಿ ವಾಕ್ಕು ಮೊದಲು ಹುಟ್ಟಿತು ಮತ್ತು ಮನಸ್ಸು ಆಮೇಲೆ ಹುಟ್ಟಿದ ಕಾರಣವೇನು? ಮೊದಲು ಮನಸ್ಸಿನಿಂದ ಆಲೋಚಿಸಿದ ಮೇಲಲ್ಲವೇ ಬಾಯಿಂದ ವಾಕ್ಕು ಹೊರಡಬೇಕು? ಯಾವ ಶಾಸ್ತ್ರಜ್ಞಾನದಿಂದ ಪ್ರಾಣವು ಚಿತ್ತವನ್ನು ಆಶ್ರಯಿಸಿದುದಾಗಿ ತಿಳಿಯಬಹುದು? ಅದು ಸುಷುಪ್ತಿಯಲ್ಲಿ ಏತಕ್ಕಾಗಿ ವಿಷಯಗಳನ್ನು ಗ್ರಹಿಸುವುದಿಲ್ಲ? ಸುಷುಪ್ತಿಯಲ್ಲಿದ್ದಾಗ ಚಿತ್ತವಾಗಲಿ ಯಾವ ವಿಷಯಗಳನ್ನು ಗ್ರಹಿಸುವುದಿಲ್ಲ. ಆಗ ಅದು ಯಾವುದರಿಂದ ನಿರೋಧಿಸಲ್ಪಡುವುದು ಎಂದು ಪ್ರಶ್ನೆ ಮಾಡಿದಳು. ಆಗ ಬ್ರಾಹ್ಮಣನು ಹೇಳುತ್ತಾನೆ, ಭಾಮಿನಿ ಕೇಳು, ಅಪಾನವೆಂಬುದು ಪ್ರಾಣನಿಗೆ ಪ್ರಭುವೆನಿಸಿರುವುದು. ಆದುದರಿಂದ ಅದನ್ನೂ ಸುಷುಪ್ತಿಯಲ್ಲಿ ಅಪಾನವನ್ನಾಗಿಯೇ ಮಾಡುವುದು. ಈ ಪ್ರಾಣಗತಿಯೇ ಮನೋಗತಿಗೆ ಸಾಧನವು. ಪ್ರಿಯೆ, ವಾಕ್ಕು ಮತ್ತು ಮನಸ್ಸಿನ ವಿಚಾರವನ್ನು ಕೇಳಿದೆಯಲ್ಲವೇ? ಅದೇ ವಿಷಯವಾಗಿ ನಡೆದ ಒಂದು ಸಂವಾದವನ್ನು ಹೇಳುವೆನು ಕೇಳು. ವಾಕ್ಕು, ಮನಸ್ಸು ಇವೆರಡೂ ಒಮ್ಮೆ ಭೂತಾತ್ಮನಲ್ಲಿಗೆ, ಅಂದರೆ ಜೀವನಲ್ಲಿಗೆ ಬಂದು, ಓ ಪ್ರಭು, ನಮ್ಮಿಬ್ಬರಲ್ಲಿ ದೊಡ್ಡವರು ಯಾರೆಂಬುದನ್ನು ಹೇಳಿ ನಮ್ಮ ಸಂದೇಹವನ್ನು ನೀಗಿಸಬೇಕು ಎಂದಾಗ ಆಗ ಅವನು, ಅಂದರೆ ಆ ಜೀವನು ವಾಕ್ಕನ್ನು ನೋಡಿ ಮನಸ್ಸೇ ದೊಡ್ಡದು ಎಂದನು. ಆಗ ವಾಕ್ಕು ತಿರುಗಿ ಅವನನ್ನು ನೋಡಿ, ನಾನಲ್ಲವೇ ನಿನಗೆ ಎಲ್ಲ ಇಷ್ಟಗಳನ್ನು ಕೊಡಿಸತಕ್ಕವನು? ವಾಕ್ಯ ಅಲ್ಲವೇ ಎಲ್ಲ ಇಷ್ಟಗಳನ್ನು ಕೊಡಿಸತಕ್ಕವನು ಎಂದು ಕೇಳಿತು. ಆಗ ಅವನು ಅದನ್ನು ನೋಡಿ, ಸ್ಥಾವರ ಜಂಗಮಗಳೆಂದು ನನ್ನ ಮನಸ್ಸಿನಲ್ಲಿ 2 ವಿಧಗಳು. ಅವೆರಡರಲ್ಲಿ ಬಾಹ್ಯೇಂದ್ರಿಯ ಗ್ರಾಹ್ಯವಾದ ಸ್ಥಾವರವು ನನ್ನ ವಶದಲ್ಲಿಯೂ ಅತೀಂದ್ರಿಯವಾದ, ಅಂದರೆ ಅಂತರಗೇಂದ್ರಿಯವಾದ ಜಂಗಮವು ನಿನ್ನ ವಶದಲ್ಲಿಯೂ ಇರುವವು.
ನಿನಗೆ ವಿಷಯವಾದ ಮಂತ್ರ ವರ್ಣ ಸ್ವರಗಳೆಂಬುವು ಜಂಗಮವೆನಿಸುವವು. ಅದರಿಂದ ನೀನು ಮೇಲೆನಿಸಿರುವೆ. ಈ ಕಾರಣಕ್ಕಾಗಿ ನಾನು ನಿನ್ನನ್ನು ಆಶ್ರಯಿಸಿ ಕ್ಷೇಮವನ್ನು ಪಡೆಯಬೇಕಾಗಿದೆ. ಅಂದರೆ ವಾಕ್ಕು ನಮ್ಮ ಆಶ್ರಯದಲ್ಲಿರುವುದು. ಆದರೆ ಅತೀಂದ್ರಿಯವಾದ ಅಂದರೆ ಒಳಗಿನ ಮಂತ್ರ ವರ್ಣ ಸ್ವರಗಳೆಂಬುವೆಲ್ಲ ವಿಚಾರಗಳು ಮನಸ್ಸಿನ ಆಶ್ರಯದಲ್ಲಿ ಇರುವವು, ಒಳಗೆ ನಡೆಯತಕ್ಕಂತಹ ವಿಚಾರಗಳೆಲ್ಲ. ಈ ಕಾರಣಕ್ಕಾಗಿ ನಾನು ನಿನ್ನನ್ನು ಆಶ್ರಯಿಸಿಯೇ ಕ್ಷೇಮವನ್ನು ಪಡೆಯಬೇಕಾಗಿದೆ. ಓ ಸರಸ್ವತಿ, ನಾನು ಯಾವ ಬಲದಿಂದ ನನ್ನ ಮನಸ್ಸಿನ ಮೇಲ್ಮೆಯನ್ನು ಹೇಳುವೆನೋ ಕೇಳು. ಪ್ರಾಣಾಪಾನಗಳೆರಡಕ್ಕೂ ನಡುವೆ ಸದಾ ನೆಲೆಗೊಂಡಿರುವುದು ವಾಕ್ಯೆಂಬುದು ಪ್ರಾಣಗಳಿಂದಲೂ ನನ್ನಿಂದಲೂ ದೂಡಲ್ಪಟ್ಟು ಬ್ರಹ್ಮನಲ್ಲಿಗೆ ಹೋಗಿ ಭಗವಾನ್ ಪ್ರಸನ್ನನಾಗು ಎಂದು ಕೂಗಿತು. ಆಮೇಲೆ ಪ್ರಾಣವು ತಿರುಗಿ ಅಲ್ಲಿ ತಲೆದೋರಿ ವಾಕ್ಕನ್ನು ಆಪ್ಯಾಯನಗೊಳಿಸಿತು. ವಾಕ್ಕು ಅದರಿಂದ ಚೇತರಿಸಿಕೊಂಡರೂ ಯಾವುದನ್ನು ನುಡಿಯಲಿಲ್ಲ. ವಾಕ್ಕು ಘೋಷಿಣಿಯಾಗಿಯೂ ಶಬ್ದವುಳ್ಳದ್ದಾಗಿಯೂ ಜಾತ ನಿರ್ಘೋಷೆಯಾಗಿಯೂ ಅಂದರೆ ಶಬ್ದವಿಲ್ಲದುದಾಗಿಯೂ, ಇಲ್ಲಿ ವಾಕ್ಕು ಘೋಷಿಣಿಯಾಗಿಯೂ ಅಂದರೆ ಶಬ್ದವುಳ್ಳದ್ದಾಗಿಯೂ ಜಾತ ನಿರ್ಘೋಷೆಯಾಗಿಯೂ ಅಂದರೆ ಶಬ್ದವಿಲ್ಲದುದಾಗಿಯೂ ಪ್ರವರ್ತಿಸುವುದು. ಇವೆರಡರಲ್ಲಿ ಮೊದಲನೆಯದಕ್ಕಿಂತ ಶಬ್ದವುಳ್ಳದ್ದಾಗಿರುವುದಕ್ಕಿಂತ ಎರಡನೆಯದು ಶಬ್ದವಿಲ್ಲದಿರುವುದೇ ಮೇಲೆನಿಸುವುದು. ಘೋಷಿಣಿಯು ಅಂದರೆ ಶಬ್ದವುಳ್ಳದ್ದು ಧೇನುವಿನಂತೆ ಉತ್ತಮವಾದ ರಸವನ್ನು ಸ್ರವಿಸುವುದು. ಉಪನಿಷದ್ವಾರ್ತೆ ಎನಿಸಿದ ನಿರ್ಘೋಷೆಯಾದರೂ ಅಂದರೆ ಮೌನವಾದರೂ ಶಾಶ್ವತವಾದ ಮೋಕ್ಷವನ್ನು ತರುವುದು. ದೇವಿ, ದಿವ್ಯವೋ ಅದಿವ್ಯವೋ ಆದ ಪ್ರಭಾವವುಳ್ಳ ಇವೆರಡರ ಪ್ರಯತ್ನದಲ್ಲಿರುವ ಸೂಕ್ಷ್ಮ ವ್ಯತ್ಯಾಸವನ್ನು ನೋಡಿದೆಯಾ ಎಂದನು. ಆಗ ಆ ಬ್ರಾಹ್ಮಣ ಸ್ತ್ರೀಯು, ನಾಥ, ವಾಕ್ಯಗಳು ಉಂಟಾಗದೇ ಇದ್ದಾಗ ಮಾತಾಡಬೇಕೆಂಬ ಆಸೆಯಿಂದ ಪ್ರೇರಿಸಲ್ಪಟ್ಟ ಸರಸ್ವತೀ ದೇವಿಯು ಅಂದರೆ ಆ ವಾಗ್ದೇವತೆಯು ಮೊದಲು ಯಾವ ರೀತಿಯಲ್ಲಿ ಹುಟ್ಟಿದಳು ಎಂದು ಕೇಳಿದಾಗ ಆ ಬ್ರಾಹ್ಮಣನು ಹೇಳುತ್ತಾನೆ, ಕಾಂತೆ ಕೇಳು, ವಾಕ್ಕು ಶರೀರದಲ್ಲಿ ಮೊದಲು ಪ್ರಾಣದಿಂದ ಉಂಟಾಗಿ ಅಲ್ಲಿಂದ ಅಪಾನವನ್ನು ಸೇರಿ ಆಮೇಲೆ ಉದಾನದೊಡನೆ ಕಲೆತು ಶರೀರದಿಂದ ಹೊರಗೆ ಬರುವಾಗ ವ್ಯಾನದೊಡನೆ ಸೇರಿ ಆಕಾಶವನ್ನೆಲ್ಲ ವ್ಯಾಪಿಸುವುದು. ಆಮೇಲೆ ಸಮಾನದಲ್ಲಿಯೇ ಬಂದು ನೆಲೆಗೊಂಡಿರುವುದು. ಈ ರೀತಿಯಾಗಿಯೇ ವಾಕ್ಕು ಮೊದಲು ಹೊರಟಿತು. ಈ ಕಾರಣದಿಂದ ಮನಸ್ಸು ಸ್ಥಾವರತ್ವದಿಂದ ಮೇಲೆನಿಸಿತು. ಸರಸ್ವತಿಯು ಜಂಗಮತ್ವದಿಂದ ಮೇಲೆನಿಸುವಳು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 22ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.